ಅನುದಿನದ ಆಹಾರ. ಆಗಸ್ಟ್ 14, ಶುಕ್ರವಾರ. ಕರ್ತನು ಗುಣಪಡಿಸುತ್ತಾನೆ. ಕೀರ್ತನೆ 41, 3ನೇ ವಚನ. ಆತನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನ ಉಂಟು ಮಾಡಿದೆಯಲ್ಲ ಸ್ವಾಮಿ. ನಮ್ಮ ಸತ್ಯವೇದವು ಅನೇಕ ವಿಭಿನ್ನ ಹಾಸಿಗೆಗಳ ಬಗ್ಗೆ ಮಾತನಾಡುತ್ತದೆ. ಬಳಲಿ ಹೋಗಿದ್ದ ಮತ್ತು ನಿರಾಶೆಗೊಂಡಿದ್ದ ಎಲಿಯನು ಬದರಿಗಿಡದ ಕೆಳಗೆ ಮಲಗಿದ್ದನು. ದೇವರ ಚಿತ್ತಕ್ಕೆ ವಿಧೇಯನಾಗಲು ಮನಸ್ಸಿಲ್ಲದೆ ವಿರುದ್ಧ ದಿಕ್ಕಿನಲ್ಲಿ ಓಡಿ ಹೋಗುತ್ತಿದ್ದ ಯೋನನು ಹಡಗಿನಲ್ಲಿ ಮಲಗಿದ್ದನು. ನಂತರ ಕರ್ತನ ಮೇಲೆ ಕೋಪಗೊಂಡು ಅವನು ಒಂದು ಸೋರೆ ಗಿಡದ ಬಳ್ಳಿಯ ಕೆಳಗೆ ಕುಳಿತಿದ್ದನು. ಸಂಸೋನನು ಪಾಪದ ಸುಖದ ಹಾಸಿಗೆ ಮೇಲೆ ವೇಶ್ಯೆಯರ ಮಡಿಲಲ್ಲಿ ಮಲಗಿದ್ದನು. ಅನೇಕರು ಬೇರೆ ಬೇರೆ ಕಾರಣಗಳಿಗಾಗಿ ಮಲಗಿದ್ದರು. ಒಂದು ನಿರ್ದಿಷ್ಟ ಹಾಸಿಗೆಯು ನಮ್ಮ ಗಮನವನ್ನು ಸೆಳೆಯುತ್ತದೆ. ಅದು ಬೆಥೆಸ್ದಾ ಕೊಳದ ಬಳಿಯಲ್ಲಿದ್ದ ಹಾಸಿಗೆಯಾಗಿತ್ತು. 38 ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನು ಅಲ್ಲಿದ್ದನು. ಎಲ್ಲಾ ನಿರೀಕ್ಷೆಗಳನ್ನು ಕಳೆದುಕೊಂಡಿದ್ದ ಅವನು ಅನೇಕರು ಕೊಲದಲ್ಲಿ ಗುಣಮುಖರಾಗುವುದನ್ನು ನೋಡುತ್ತಾ ಅಲ್ಲೇ ಉಳಿದಿದ್ದನು. ನೀರು ಕಲಕಿದಾಗ ಅವನನ್ನು ಕೊಲಕ್ಕೆ ಇಳಿಸಲು ಯಾರೂ ಇರಲಿಲ್ಲ. ಸತ್ಯವೇದದ ವಾಕ್ಯದ ನೆರವೇರಿಕೆಗಾಗಿ ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಕೀರ್ತನೆ 41, 3ನೇ ವಚನ. ಕರುಣಾಮಯನಾದ ಯೇಸು ಕ್ರಿಸ್ತನು ಬೆಥೆಸ್ದಾ ಕೊಳದ ಬಳಿಗೆ ಬಂದನು. ಆ ಮನುಷ್ಯನನ್ನು ಕರುಣೆಯಿಂದ ನೋಡುತ್ತಾ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಕೇಳಿದನು. ಯೋಹಾನ 5ನೇ ಅಧ್ಯಾಯ 6ನೇ ವಚನ. ನಂತರ ಆತನು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂದನು. ಯೋಹಾನ 5ನೇ ಅಧ್ಯಾಯ 8ನೇ ವಚನ. ಸತ್ಯವೇದವು ಹೀಗೆ ದಾಖಲಿಸುತ್ತದೆ. ಆ ತಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಯೋಹಾನ 5ನೇ ಅಧ್ಯಾಯ 9ನೇ ವಚನ. ನಾವು ಸುಡುವ ಬಿಸಿಲಿನಲ್ಲಿ ನಿಂತಾಗ ಮಾತ್ರ ನೆರಳಿನ ಬೆಲೆಯನ್ನು ಅರಿಯುತ್ತೇವೆ ಎಂದು ಹೇಳಲಾಗುತ್ತದೆ. ಅದೇ ರೀತಿಯಲ್ಲಿ ಕರ್ತನು ಕೃಪೆಯಿಂದ ನಮಗೆ ಕೊಟ್ಟಿರುವ ಉತ್ತಮ ಆರೋಗ್ಯದ ಆಶೀರ್ವಾದವನ್ನು ನಾವು ಅನೇಕ ಬಾರಿ ಗೌರವಿಸುವುದಿಲ್ಲ. ಆತನಿಗೆ ಸಲ್ಲಬೇಕಾದ ಕೃತಜ್ಞತೆಯನ್ನು ನಾವು ಸಲ್ಲಿಸುವುದಿಲ್ಲ. ರೋಗದ ಹಾಸಿಗೆಯನ್ನು ಹಿಡಿದಾಗ ಮಾತ್ರ ಆರೋಗ್ಯ ಎಂಬ ಅಮೂಲ್ಯ ಉಡುಗೊರೆಯ ಅರಿವು ನಮಗಾಗುತ್ತದೆ. ಅನಾರೋಗ್ಯ ಬಂದಾಗ ನಂಬಿಕೆಯಿಂದ ಕರ್ತನಿಗೆ ಮೊರೆಯಿಡಿ. ಆತನು ಭೂಮಿಯ ಮೇಲಿನ ಎಲ್ಲಾ ವೈದ್ಯರಿಗಿಂತ ಶ್ರೇಷ್ಠ ವೈದ್ಯನಾಗಿದ್ದಾನೆ. ಆತನು ಕೇಳುತ್ತಾನೆ, ಇಗೋ ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದುಂಟೋ. ಯೆರೆಮೀಯ 32, 27ನೇ ವಚನ. ದಾವೀದನು ರೋಗದ ಹಾಸಿಗೆಯಲ್ಲಿದ್ದಾಗ ಅವನು ಸಾಯಲಿ ಎಂದು ಕಾಯುತ್ತಿದ್ದವರಿದ್ದರು. ಅನಾರೋಗ್ಯದ ಸಮಯದಲ್ಲಿ ಕೆಲವರು ಬಂದು ನಿಮ್ಮ ಆತ್ಮವನ್ನ ಕುಗ್ಗಿಸುವಂತ ಅಪನಂಬಿಕೆಯ ಮಾತುಗಳನ್ನು ಆಡಬಹುದು. ಇತರರು ಅದೇ ಸಮಯವನ್ನು ಕುಟುಂಬದ ಜಗಳಗಳು ಅಥವಾ ಆಸ್ತಿಯ ವಿಷಯಗಳನ್ನು ಚರ್ಚಿಸಲು ಆರಿಸಿಕೊಳ್ಳಬಹುದು. ಆದರೆ ನೀವು ನಂಬಿಕೆಯಿಂದ ಹೀಗೆ ಹೇಳಬೇಕು,
ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಕೀರ್ತನೆ 118:17. ದೇವರ ಮುಂದೆ ಈ ನಿರ್ಧಾರ ಮಾಡಿರಿ: ಕರ್ತನೇ, ನೀನು ನನ್ನ ಆಯುಷ್ಯನ್ನು ಹೆಚ್ಚಿಸಿದರೆ ನಾನು ನಿನಗೆ ಸಾಕ್ಷಿಯಾಗಿರುವೆನು. ನಾನು ನಿನಗೆ ನಂಬಿಗಸ್ತಿಕೆಯಿಂದ ಸೇವೆ ಸಲ್ಲಿಸುತ್ತೇನೆ ಮತ್ತು ನಿನ್ನ ಪರಿಶುದ್ಧ ನಾಮವನ್ನು ಮಹಿಮೆಪಡಿಸುತ್ತೇನೆ. ಕರ್ತನು ಖಂಡಿತವಾಗಿಯೂ ಅಂತಹ ಹೃದಯವನ್ನು ಗೌರವಿಸುತ್ತಾನೆ. ಆತನು ನಿಮ್ಮ ದಿನಗಳನ್ನು ಹೆಚ್ಚಿಸಿ ನಿಮ್ಮ ರೋಗದ ಹಾಸಿಗೆಯನ್ನು ಚೇತರಿಕೆಯ ಸ್ಥಳವನ್ನಾಗಿ ಮಾರ್ಪಡಿಸಿ ಹೊಸ ಆರೋಗ್ಯ, ಬಲ ಮತ್ತು ಚೈತನ್ಯದಿಂದ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಜೀವನದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವರು ಕೆಟ್ಟದ್ದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತನ್ನ ತುಟಿಗಳನ್ನು ಬಿಗಿಹಿಡಿಯಲಿ. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. 1 ಪೇತ್ರ 3:10-11 ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆಗಳು 89-90 ಅಧ್ಯಾಯಗಳು. ಸಂಜೆ ರೋಮಾಪುರದವರೆಗೆ 14ನೇ ಅಧ್ಯಾಯ. ಕರ್ತನು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ.